ನೋಡಿ ಇದು ತ್ಯಾಜ್ಯ ಪರಿವರ್ತಕ ಯಂತ್ರ, ಇದು ಸಾವಯವ. ನೋಡಿ ಇದು ಹಸಿ ಕಸ ಏನು ತಗೊಂಬರ್ತಾರೆ, ಹಸಿ ಕಸ ಡೈರೆಕ್ಟಾಗಿ ಇದಕ್ಕೆ ಹಾಕೋದು. ಹಸಿ ಕಸ ಮಾತ್ರ, ತರಕಾರಿ, ಕಿಚನ್ ವೇಸ್ಟು, ಎಲ್ಲ ಥರದ್ದು ಹಸಿ ಏನು ಐಟಮ್ ಬರ್ತದೆ ಅದನ್ನೆಲ್ಲ ಇದ್ರೊಳಗೆ ಹಾಕಿದ್ರೆ 24 ಗಂಟೆಲಿ ಗೊಬ್ಬರ ರೆಡಿ ಆಗುತ್ತೆ. ಇದು ರೆಡಿ ಆಗುತ್ತೆ. ಹೌದೌದು ಹೌದು ಹೌದು. ಸ್ವಲ್ಪ ಸ್ಮೆಲ್ ಇಲ್ವಲ್ಲ ಸರ್ ಇದು? ಏನು ಒಂಚೂರು ಸ್ಮೆಲ್ ಇಲ್ಲ. ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕಸ ಇಟ್ಟರೆ ಎಷ್ಟು ಸ್ಮೆಲ್ ಬರುತ್ತೆ. ಹಾಂ ನೋಡಿ ಇಲ್ಲಿ ಇದೆಯಲ್ಲ, ಇದು ಈ ಥರ ಪೌಡ್ರ್ ರೆಡಿ ಆಗುತ್ತೆ. 24 ಅವರಲ್ಲಿ ಈ ಥರ ರೆಡಿ ಆಗ್ಬಿಡುತ್ತೆ. 24 ಗಂಟೆಯಲ್ಲಿ ಹಸಿ ಕಸ ಈ ಥರ ಪೌಡ್ರ್ ರೆಡಿ ಆಗುತ್ತೆ. ಹೌದು ಹೌದು. KG 15 ರೂಪಾಯಿ KGಗೆ ನಾವು ಮಾರ್ತಾ ಇದ್ದೀವಿ. ಇದು ನಾವು ಪಂಚಾಯತಿಯಿಂದನೇ ಪಾಕೆಟ್ ಮಾಡಿ 15 ರೂಪಾಯಿ KGಗೆ ನಾವು ಮಾರಾಟವನ್ನು ಮಾಡ್ತಾ ಇದ್ದೀವಿ. ಬಟ್ ಡಿಮ್ಯಾಂಡ್ ಜಾಸ್ತಿ ಇದೆ. ನಮ್ಮ ಪಂಚಾಯತಿಗೆ ಯಾರು ಪಾಣಿ ತಗೊಂಬರ್ತಾರೆ ಅವ್ರಿಗೆ ಮಾತ್ರ. DAPಗಿನ್ನ ಪವರ್ ಜಾಸ್ತಿ ಇದು. ಡೈರೆಕ್ಟು ಗಿಡಕ್ಕೆ ಒಂದು ಇಡಿ ತಗೊಂಡೋಗಿ ಗಿಡಕ್ಕೆ ಹಾಕ್ಬಿಟ್ರೆ ಗಿಡನೇ ಬರ್ನಾಗ್ಬಿಡ್ತದೆ. ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ಹೆಚ್ಚಿನದು ಫಲವತ್ತತೆ ಇರ್ತದೆ. ಹಂಗಾಗಿ 1 kg ಗೊಬ್ಬರಕ್ಕೆ 10 kg ಮಣ್ಣು ಮಿಕ್ಸ್ ಮಾಡಿ ನಾವು ಗಿಡಗಳಿಗೆ ಹಾಕ್ಬೋದು. ನೀವು ನೋಡ್ಕೊಂಬಂದ್ರಲ್ಲ ಗಿಡದಿಂದ, ಅಲ್ಲಿಂದ ನೋಡ್ಕೊಂಬಂದ್ರಲ್ಲ, ಆ ಗಿಡಗಳಿಗೆಲ್ಲನೂ ಈ ಗೊಬ್ಬರ ಹಾಕಿ ಬೆಳೆಸಿರೋದು ನಾವು. ಭಾಳ ಅದ್ಭುತವಾಗಿ ಮಾಡಿ ತೋರಿಸಿದ್ದೀವಿ. ಇಡೀ ದೇಶಕ್ಕೆ 2ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನದ್ದು ಪಂಚಾಯಿತಿ ಗುಜರಾತಲ್ಲಿ ಒಂದು ಪಂಚಾಯತ್ ಇದೆ. ಅದು ಬಿಟ್ಟರೆ 2ನೇದು ನಮ್ಮ ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ನಮ್ಮದು ಅವಾರ್ಡ್ ಎಲ್ಲ ಬಂದಿದೆ ನಮ್ಮ ಪಂಚಾಯತಿಗೆ.